ಎಲ್ರಿಗೂ ನಮಸ್ಕಾರ. ಇವತ್ತು ವಚನಕಾರ ಪುರದನಾಗಣ್ಣನ ಬಗ್ಗೆ ತಿಳಿಯೋಣ. ಪುರದನಾಗಣ್ಣನು ಅಮರಗುಂಡದ ಮಲ್ಲಿಕಾರ್ಜುನ ಅಂಕಿತದಲ್ಲಿ ವಚನ ರಚನೆ ಮಾಡ್ಯಾರ. ಇವರ ಒಟ್ಟು 10 ವಚನಗಳು ಸಿಕ್ಕಾವ. ಗಣಸಹಸ್ರ ನಾಮಾವಳಿಯಲ್ಲಿಯ ಉಲ್ಲೇಖವೊಂದನ್ನ ಬಿಟ್ರ ಇವರ ಚರಿತ್ರೆಯ ಬಗ್ಗೆ ಯಾವ ವಿವರಗಳು ಗೊತ್ತಾಗಿಲ್ಲ. ಕಾಲಚಕ್ರ ಕರ್ಮಚಕ್ರಗಳ ದಂದುಗವನ್ನ ಬಿಟ್ರೆ ನಿಜಾನಂದ ಭಕ್ತಿ ದೊರೀತದ. ಗುರುಪಾದೋದಕದಿಂದ ಪರಮಪದ ಸಾಧ್ಯ. ಶಿವಭಕ್ತನಾದವನು ಪಾಪ ಪುಣ್ಯ ಲಿಂಗ ಜಂಗಮಗಳ ಬಗೆಗೆ ಅರಿವು ಮಾಡಿಕೊಳ್ಳುವುದು ಅವಶ್ಯಕ. ಭಕ್ತನು ಭವಿಯೊಂದಿಗೆ ಕೊಳುಕೊಡೆ ಮಾಡಲಾಗದು. ಆಸೆ ಆಮೀಸೆ ಹರಿಯಬೇಕು. ಅಷ್ಟಮದಲ್ಲಿ ಹರಿದಲ್ಲಿ ಮಾತ್ರ ಶಿವೈಕ್ಯ. ಸರ್ವಾಂಗಲಿಂಗಿಯಾದ ಶರಣನ ಲಿಂಗ ಭಿನ್ನವಾದರೆ ಆತನು ಲಿಂಗದೊಡನೆ ಪ್ರಾಣ ಬಿಡಬೇಕು ಮೊದಲಾದ ವಿಷಯಗಳು ಈತನ ವಚನಗಳಲ್ಲಿ ಅರ್ಥವ. ಬಸವಣ್ಣ, ಚನ್ನಬಸವಣ್ಣ, ಗಟ್ಟಿವಾಳ, ಮುದ್ದಯ್ಯ, ಸಿದ್ದರಾಮಯ್ಯ, ಮರುಳಶಂಕರ ದೇವ, ಅನಿಮಿಷ, ಅಜಗಣ್ಣ, ಮೋಳಿಗೆ ಮಾರಯ್ಯ, ಡೋಹರ ಕಕ್ಕಯ್ಯ ಇವರೆಲ್ಲರ ಸ್ತುತಿ ವಚನಗಳಲ್ಲಿ ಅದ. ಸಾಮಾನ್ಯ ವಚನಗಳೊಂದಿಗೆ ಬೆಡಗಿನ ವಚನಗಳನ್ನೂ ಪುರದನಾಗಣ್ಣನವರು ರಚಿಸ್ಯಾವ್ರ. ಇವರ ವಚನಗಳಲ್ಲಿ ಕಾವ್ಯಾಂಶ ಕಡಿಮೆ. ಬಸವಣ್ಣನವರ ವಚನಗಳ ಪ್ರಭಾವವನ್ನು ನಾವು ಇಲ್ಲಿ ಇವರ ವಚನಗಳಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಅದ. ಶರಣು ಶರಣಾರ್ಥಿ.